ಆಫ್ ಆಲ್ ನನ್ನ ಮದುವೆನೇ ಆಗಲ್ಲ ಅವಳೆ. ಯಾಕೆ ಬಡೆ ನೀನು ಇಲ್ಲೋ ನನ್ನ ಜೊತೆ ಇರು ಬಡೆ, ನೀನು ಬೆಸ್ಟೆಡ್ ಆಗಿ ಸದಾ ನನ್ನ ಲೈಫ್. ನಾನು ಮದುವೆ ಆಗಿ ಮಕ್ಕಳು ಸಂಸಾರ ಎಲ್ಲ ಮಾಡಬೇಕು. ಲೈಕ್ ಮೇಘನಾ ಪ್ಲೀಸ್ ನನಗಿದೆ ಔಟ್ಫಿಟ್ ಬೇಕು ಪ್ಲೀಸ್. ಅಳ್ತಾ ಇಲ್ಲ ಅಳ್ತಾ ಇಲ್ಲ. ಹೀರೋ ಥರ ನಾನು ಮಾಡಿರೋದು, ಇವಳು ಒಳ್ಳೆ ಸೆನೆಟರ್ ಥರ ಮಾಡಿದ್ದಾಳೆ. ವಿನಯ್ ಅಂತ ಒಳ್ಳೆ ಟ್ಯಾಲೆಂಟೆಡ್ ಜೊತೆ ಸ್ಮಾರ್ಟ್ ಹ್ಯಾಂಡ್ಸಮ್ ಹುಡುಗನ ಜೊತೆ ನಿಮಗೆ ಡ್ಯಾನ್ಸ್ ಮಾಡೋ ಯೋಗ ಸಿಕ್ಕಿದೆ. ಅಲ್ಲಿ ನಾಚಿಕೆ ಆಗಲ್ವಾ ಬಡ ಹಿಂಗೆ ಮಾತಾಡ್ತೀಯ ನೀನು? ನೀನು ಸುಮ್ಮನೆ ಇರಿಟೇಟ್ ಮಾಡ್ತಿದ್ದೆ, ಏನೋ ಸ್ಟೇಟ್ಮೆಂಟ್ಸ್ ಪಾಸ್ ಮಾಡಿ. 1 ವರ್ಷ ಕಟ್ ಯಾಕೆ ನಿಜ ಅಲ್ವಾ? ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ, ನಾನು ಒಡೆ ಜೊತೆಲಿ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ ಡ್ಯಾನ್ಸ್ ವಿಡಿಯೋ BTS ಶೂಟ್ ಮಾಡ್ತಾ ಇದ್ದೀವಿ ಇವಾಗ. ಏನು ಅನಿಸ್ತಿದೆ ಬೋರೆ? BTS ಇಲ್ಲಿಂದ ಶುರು ಮಾಡ್ತೀಯಾ? ಇಲ್ಲಿಂದಾನೆ. ನೈಸ್, ವೆರಿ ಎಕ್ಸೈಟೆಡ್. ಸಮಥಿಂಗ್ ನ್ಯೂ ನನ್ನ ಪ್ರೊಫೈಲಲ್ಲಿ ಕೂಡ. ಸೊ ನೋಡೋಣ ಗೈಸ್. ಇವಾಗಷ್ಟೇ ವಡೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದ. ಹೇರ್ ಕಟ್, ಬಿಯರ್ಡ್ ಟ್ರಿಮ್ ಎಲ್ಲ ಮಾಡಿಸ್ಕೊಂಡು ಫುಲ್ ಶೈನ್ ಹೊಡಿತಾ ಇದೆಯಾ ವಡೆ? ಶೈನ್ ಆಗ್ತಿದ್ಯಾ? ಥ್ಯಾಂಕ್ಸ್. ಬಿಯರ್ಡ್ ಟ್ರಿಮ್ ಎಲ್ಲ ಮಾಡಿದ್ರೆ ಶೈನ್ ಆಗಲ್ಲ ವಡೆ, ಮುಖಕ್ಕೆ ಏನಾದ್ರು ಮಾಡಿಸ್ಕೊಂಡ್ರೆ ಶೈನ್ ಆಗುತ್ತೆ. ಹಂಗಲ್ಲ ಅಂದ್ರೆ ಯುವರ್ ಗ್ಲೋಯಿಂಗ್ ಲೈಕ್ ಫ್ರಮ್ ದಿ ಇನ್ಸೈಡ್, ಒಳಗಡೆಯಿಂದ ಗ್ಲೋ ಆಗ್ತಿದ್ಯಾ. ಇಲ್ಲಿ ನೋಡಿ ಗೈಸ್, ಇವ್ನು ಬಿಯರ್ಡ್ ಟ್ರಿಮ್ ಮಾಡಿಸಿರೋ ಲೈನ್ ಹೆಂಗೆ ಫುಲ್ ಚೂಪು. ಇದೇನಕ್ಕೆ ಬಿಟ್ಟಿದ್ಯಾ ಅಂದ್ರೆ ಯಾರಾದ್ರೂ ಬಂದ್ರೆ ಚುಚ್ಚಿ ಸಾಯಿಸ್ತೀನಿ. ಫಸ್ಟ್ ನೀವೇ ಟ್ರೈ ಮಾಡ್ತೀನಿ, ಚುಚ್ಚಿ ಸಾಯಿಸ್ತೀನಿ. ಸೊ ಗೈಸ್, ಇವಾಗ ನಾವು ಆ್ಯಕ್ಚುಲಿ ವಡೆಗೋಸ್ಕರ ಬಟ್ಟೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ಬಟ್ಟೆ ಸಿಗೋದು ಎಷ್ಟು ಈಸಿ ಗೊತ್ತಾ? ಆ್ಯಕ್ಚುಲಿ ತುಂಬ ಈಸಿ. ನನ್ನ ಔಟ್ಫಿಟ್ಸ್ ಎಲ್ಲ ಸಾರ್ಟ್ ಆಗಿ ಹೋಗ್ಬಿಟ್ಟಿದೆ. ವಡೆಗೆ ಔಟ್ಫಿಟ್ ಹುಡುಕಿ ಸಾಕಾಯಿತು. ಸೊ ಇವಾಗ ಫೈನಲಿ ಏನ್ ಸುಳ್ಳು? ನೀನು ಅವನ್ಗಂತೂ ಏನು ಗೊತ್ತೇ ಇಲ್ಲ. ಐ ನೋ ಹೌ ಮೆನಿ ಪೀಪಲ್ ಐ ಹ್ಯಾವ್ ಟೆಕ್ಸ್ಟೆಡ್. ವರ್ಚುವಲಿ ನಾನು ಅನ್ಕೊಂಡೆ ರೋಡ್ ಇವಾಗ ರೋಡ್ ಹೋಗಿ ಹುಡುಕಕ್ಕೆ ಮಾಡ್ತಾ ಇದೀವಲ್ಲ. ಸೊ ನಾವಿವಾಗ ಏನ್ ಅನ್ಕೊಂಡ್ವಿ ಅಂದ್ರೆ, ನಾನು ಗೂಗಲ್ ಮಾಡಿದೆ, ನಮಗ್ ಬೇಕಾಗಿರೋ ತರ ಬಟ್ಟೆ ಮಾನ್ಯವರ್ ಎಲ್ಲಿ ಸಿಗುತ್ತೆ ಅಂತ ನೋಡ್ದೆ ನಾನು ಗೂಗಲ್ ಅಲ್ಲಿ. ಸೊ ನಮ್ಗೆ ಇವಾಗ ನಿಯರೆಸ್ಟ್ ಇರೋದು ಜಯನಗರ್. ಸೊ ಇವಾಗ ಫಸ್ಟ್ ಜಯನಗರ್ಗೆ ಹೋಗೋಣ ಅಲ್ಲ. ಜಯನಗರ್ಗೆ ಹೋಗಿ ಅದೇ ರೋಡ್ ಅಲ್ಲಿ ತುಂಬಾ ಅಂಗಡಿಗಳಿದೆ ವೇರ್ ಯು ಗೆಟ್ ಮೆನ್ಸ್ ಔಟ್ಫಿಟ್. ಕೈಸೋಡಿ ಈಗ ಟ್ರೈ ಮಾಡಕ್ ಹೋಗಿದ್ದಾನೆ. ಸೊ ಫಸ್ಟ್ ಔಟ್ಫಿಟ್ ನಾವಿಬ್ರು ಪಿಕ್ ಮಾಡಿರೋದು ಬ್ಲ್ಯಾಕ್ ಪಿಕ್ ಮಾಡಿದ್ದೀವಿ. ಮೈ ಔಟ್ಫಿಟ್ ಇಸ್ ಸಾರ್ಟೆಡ್. ಇವನ್ಗೆ ಇವಾಗ ಹುಡ್ಕೊಂಡಿಲ್ಲಿ ಬಂದಿದ್ದೀವಿ. ನಮ್ಗೆ ಬೇಕಾಗಿರೋದೇ ಸಿಕ್ಕಿದೆ. ಟ್ರೈ ಮಾಡಕ್ ಹೋಗಿದ್ದಾನೆ. ಐ ಜಸ್ಟ್ ಹೋಪ್ ಇಟ್ ಫಿಟ್ಸ್ ಹಿಮ್ ವೆಲ್. ಇಟ್ ಈಸ್ ಶೈನಿಂಗ್. ವಡೆ ಮಿಂಚ್ತಾ ಇದೆಯಾ? ಗೈಸ್, ನಾವು ವಡೆದು ಔಟ್ಫಿಟ್ ತಗೊಂಡ್ವಿ. ಔಟ್ಫಿಟ್ ಪ್ರೈಸ್ ಎಷ್ಟಾಯ್ತು ಗೊತ್ತಾ? ನಾನು ಯಾಕೆ ತೆಗ್ತಾ ಇದೀನಿ ಅಂದ್ರೆ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ. ವ್ಲಾಗು ರೆಕಾರ್ಡೇ ಮಾಡಿಲ್ಲ. ನೀನು ಒರೇ ರೆಕಾರ್ಡ್ ಮಾಡಂಗೆ ಮಾಡೋ, ನನಗೆ ಫೇಕಾಗಿ ಮಾಡಕ್ಕೆ ಬರಲ್ಲ, ಅದು ನ್ಯಾಚುರಲ್ ಬರಬೇಕು. ನಾನು ಆನ್ ಮಾಡ್ತೇನೆ ಅಂದ್ಕೊಂಡೆ. ಓಕೆ, ಸೊ ಇದು ಇವನ್ ಔಟ್ಫಿಟ್ ತಗೊಂಡ್ವಿ ಒಂದು ವಿಡಿಯೋಗೋಸ್ಕರ. ಎಷ್ಟು ಪೇ ಮಾಡ್ತೀವಿ ವಡೆ? ಹೇಳ್ಬಿಡು. ನೀನು ಹೇಳು. 5,000 ಆಯಿತು. ಬಟ್ ಎನಿವೇಸ್ ಅವ್ನು ಬೇರೆ ಯಾವುದಾದ್ರೂ ಫಂಕ್ಷನ್ಗೂ ಹಾಕೋಬೋದು. ನಿನ್ನ ಮಗಳಿಗೂ ನೀನು ಹಾಕೋಬೋದು ವಡೆ. ನಿನ್ನ ಮಗಳಿಗೂ ನೀನು ಹಾಕೋಬೋದು ಔಟ್ಫಿಟ್. ವೈ ವಡೆ ನಾಟ್ ವೇರಾ? ವೈ ವಡೆ? ಫಸ್ಟ್ ಆಫ್ ಆಲ್ ನನ್ನ ಮದುವೆನೇ ಆಗಲ್ಲ ವಡೆ. ಯಾಕೆ ಬಡೆ ನೀನು ಇಲ್ಲೋ ನನ್ನ ಜೊತೆ ಇರು ಬಡೆ, ನೀನು ಬೆಸ್ಟೆಡ್ ಆಗಿ ಸದಾ ನನ್ನ ಲೈಫ್. ನಾನು ಮದುವೆ ಆಗಿ ಮಕ್ಕಳು ಸಂಸಾರ ಎಲ್ಲ ಮಾಡಬೇಕು. ಅದೆಲ್ಲ ಯಾಕೆ ಮಾಡ್ತೀಯ ವಡೆ? ಈಗ ಹೋಗ್ಬಿಟ್ಟು ಯಾರಾದ್ರೂ ಮದುವೆ ಆಗಿರೋರ್ನ ಕೇಳು. ನೀವೇನಾದ್ರೂ ಈಗ ಮದುವೆಗೆ ಮುಂಚೆ ಕೆಲವರು ನೋಡ್ತಾ ಇದ್ರು ವಿಡಿಯೋನ, ಅವ್ರು ಯೋಚನೆ ಮಾಡ್ತಿರ್ತಾರೆ, ನಮ್ಮ ಮದುವೆ ಬಿಡೋಣ ನಿಂತಾನೆ. ಸೊ ಮದುವೆ ಆದವರು ನಿಮಗೊಂದು ಕ್ವೆಶನ್, ನೀವೇನಾದ್ರೂ ಲೈಫಲ್ಲಿ ಪಡ್ಕೊಂಡ್ರ? ಏನಾದ್ರು ಪಡ್ಕೊಂಡಿದ್ದೀರಾ? ಕಮೆಂಟ್ ಮಾಡಿ. ಬಿಕಾಸ್ ಐ ಡೋಂಟ್ ನೋ, ಐ ಥಿಂಕ್ ದೇವ್ ಲಾಸ್ಟ್ ಲಾಟ್ ಆಫ್ ಥಿಂಗ್ಸ್. ಐ ಗೆಸ್ ಎಲ್ಲ ಕಳ್ಕೊಂಡು. ಅದು ಪರ್ಸೆಪ್ಷನ್, ದಟ್ ಇಸ್ ಯೋರ್ ಪರ್ಸೆಪ್ಷನ್ ವಡೆ. ಐ ಫೀಲ್ ಲೈಕ್ ಇಫ್ ಯು ಮ್ಯಾರಿ ದ ರೈಟ್ ಪರ್ಸನ್, your life will be so beautiful and so nice. ರೈಟ್. ಬಟ್ ಇಂಗ್ಲೀಷ್ ಮೂವೀಸ್ ನೋಡಿದಾಗೆಲ್ಲ ನನಗನ್ಸೋದು, ಎಲ್ಲ ಹೀರೋಗಳು ಯಾರೂ ಮದುವೆ ಆಗಿರಲ್ಲ, ಆರಾಮಾಗಿ ಸಿಂಗಲ್ ಒಬ್ಬರೇ ಇರ್ತಾರೆ. ಆರಾಮಾಗಿ ಆರಾಮಾಗಿ ಹೋಗ್ಕೊಂಡು ಮನೇಲಿ ಆರಾಮಾಗಿರ್ತಾರೆ. ಈ ಮದುವೆ ಆದರೆ ಐ ಡೋಂಟ್ ನೋ, ನಾನು ಸಮ್ವೇರ್ ಐ ಆಮ್ ಅಗೇನ್ಸ್ಟ್ ದ ಕಾನ್ಸೆಪ್ಟ್ ಆಫ್ ಮ್ಯಾರೇಜ್. ವಾಟ್ ಡು ಯು ಥಿಂಕ್ ವಡೆ? No ವಡೆ,
Marriage is beautiful. It's very nice. Imagine you're spending the rest of your life with that one person. ನೀನು ಯಾರನ್ನ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಆ ವ್ಯಕ್ತಿ ಜೊತೆ ನೀನು ಪೂರ್ತಿ ಜೀವನ ಇರ್ತೀಯ, ಅವ್ರ ಜೊತೆ ಬೆಳೀತೀಯ, ಅವ್ರ ಜೊತೆ ಅದೇ ಒನ್ ಪಾರ್ಟ್ ಸ್ಕೇರಿ ಪಾರ್ಟ್ ಹೇಳಿದೆ ನೀನು, ಪೂರ್ತಿ ಜೀವನ ಇರ್ತೀಯ. ಸೋ ಬ್ಯೂಟಿಫುಲ್. ಅದೇ ಚೆನ್ನಾಗಿರೋದು, ಅದೇ ಲೈಫಿನ ಬ್ಯೂಟಿ. ನೀನು ಬಿಡು, ನೀನು ಸೋಲೋ ಟ್ರಿಪ್ಗೆಲ್ಲ ಒಬ್ಬೊಬ್ಬನೇ ಹೋಗ್ತಾನೆ, ಹಂಗೆಲ್ಲ ಇರೋಕ್ಕಾಗಲ್ಲ. ಪೀಪಲ್ ಆಸ್ ನಾವು ಮನುಷ್ಯರನ್ನ ಸೋಷಿಯಲ್ ಬೀಯಿಂಗ್ಸ್ ಅಂತ ಹೇಳೋದು ಯಾಕೆ ಹೇಳಿ, ನಾವು ಒಬ್ರೊಬ್ಬರೇ ಇರೋಕ್ಕಾಗಲ್ಲ. ನಮ್ಮ ಲೈಫಲ್ಲಿ ಬೇರೆಯವ್ರು ಯಾರಾದರೂ ಇರಲೇಬೇಕು. ನಿಮ್ಮಂತವ್ರಿಗೆ ನಮ್ಮಂತವ್ರಿಗಲ್ಲ. ಓಕೆ ಗೈಸ್, ಐ ಗಿವ್ ಅಪ್. ಶೂಟ್ಗೋಸ್ಕರ ಕ್ಯಾಂಡಲ್ ಹುಡ್ಕೊಂಡು ನಾವು ಇಲ್ಲಿ ಕಾಂಪ್ಲೆಕ್ಸ್ ರೋಡ್ ಜಯನಗರ್ಗೆ ಬಂದಿದ್ದೀವಿ. ಕಾಂಪ್ಲೆಕ್ಸ್ ಏನೇ ಬಂದಿದ್ದೀವಿ. ಕಾಂಪ್ಲೆಕ್ಸ್ ಹೆಂಗಿದೆ ಅಂತ ತೋರಿಸ್ತೀವಿ. ಕ್ಯಾಂಡಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲೂ ಸಿಕ್ಕಿಲ್ಲ. ನಮಗೆ ಬೇಕಾಗಿರೋ ಥರದ್ದು ಎಲ್ಲೂ ಸಿಕ್ಕಿಲ್ಲ. ಸಿಗ್ತಾ ಸಿಗ್ಬೋದು ಇಲ್ಲಿ. ದೊಡ್ಡ ಸಿಂಗಲ್ ಪೀಸ್ ದೊಡ್ಡದು. ಕಾಲೇಜ್ ಇಲ್ಲೇ ಇರೋದು, ಸೊ ಅವನಿಗೆ ಫುಲ್ಲು ಮೆಮೊರೀಸ್. ಈ ರೋಡಿಗೆ ಬಂದ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದೆ ಅಂದ್ಬಿಡು. ಇವನಂದ ಎಲ್ಲಿ ತಿಂತಾ ಇದ್ದ ಅಂತ ಎಲ್ಲ ಇವಾಗ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದಾನೆ. ಬಟ್ ಈ ಸೋ ಎಕ್ಸೈಟೆಡ್, ಲೈಕ್ ಒಂದು ಚಿಕ್ಕ ಹುಡುಗ ಥರ ಪಾಪ. ಇವಾಗ ಇಲ್ಲಿ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ. ಶೂಟ್ಗೆ ಅಂತ ಕ್ಯಾಂಡಲ್ ತೊಗೊಂಡ್ವಿ. ಈ ಕ್ಯಾಂಡಲ್ಗೆ ನಮಗೆ 1600 ಆಯಿತು. ಹಾಯ್ ಎಲ್ರಿಗೂ. ಸೊ ಇವಾಗ ನಾವು ಶಾಯರ್ ಸ್ಟುಡಿಯೋಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಫುಲ್ ಔಟ್ಫಿಟ್ಸ್ ಎಲ್ಲ ತೊಗೊಂಡು. ನಂಗೆ ಆಲ್ರೆಡಿ ಸುಸ್ತಾಗ್ತದೆ, ಊಟ ಬೇರೆ ಮಾಡಿಲ್ಲ. ಇಲ್ಲಿ ವಡೆ ಊಟ ಆಯ್ತಲ್ವ ನಿಂದು? ನಂದಾಯ್ತಪ್ಪ. ಏನು ತಿಂದೆ? ನಾವು ಹೊಸ್ಕೊಂಡಿರಲ್ಲ, ಪುರಿ ತಿಂದ್ಯಾ? ಆರ್ ಯು ಎಕ್ಸೈಟೆಡ್ ವಡೆ? Yay! 1 hour 80 minutes. Congratulations brother, congratulations. ಗೈಸ್, ನಾವು ಇವಾಗ 1 hour 20 ನಿಮಿಷ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು ಸ್ಟುಡಿಯೋಗೆ. ಇವಾಗ ಆಲ್ರೆಡಿ 7:20 ಆಗಿದೆ. ಒಂದು 8:30 ಹಂಗೆ ರೀಚ್ ಆಗ್ತೀವಿ ಅನ್ಸುತ್ತೆ. ಬಟ್ ಎನಿವೇಸ್ ಐ ಆಮ್ ಸೋ Sorry, I didn't realize. But anyways, I'm super excited. ನೋಡಿ, ನಾವು 8:43ಗೆ ರೀಚ್ ಆಗ್ತಾ ಇದ್ದೀವಿ. ಇನ್ನು ಶೂಟ್ ಶುರು ಆದ್ಮೇಲೆ ಎಷ್ಟೊತ್ತಾಗ್ಬೋದಾ? ಒಂದು 11-12 ಗಂಟೆ ಅಷ್ಟೊತ್ತಿನಕ್ಕೆ ಆಗುತ್ತೆ. ಅವ್ರು ಸೆಟಪ್ ಮಾಡ್ಬೇಕಲ್ವಾ. ಸೊ ಗೈಸ್, ನಾವೀಗ ಶಾಯರ್ ಸ್ಟುಡಿಯೋ ರೀಚ್ ಆದ್ವಿ. ಅವರು ಚೇಂಜ್ ಮಾಡೋಕ್ಕೆ ಅಂತ ಹೇಳಿ ರೂಮ್ಸ್ ಇಟ್ಟಿದ್ದಾರೆ. ವಡೆ ಚೇಂಜ್ ಮಾಡ್ಕೊಂಡು ಯಾವತ್ತೇ ತೋರಿಸು ವಡೆ ನಿಮ್ಮ ಮುಖನ. ದಿಸ್ ಇಸ್ ವಡೆ. ಇದನ್ನು ಜರ್ಗಿದ್ರೆ ನನ್ನ ಔಟ್ಫಿಟ್ ತೋರಿಸ್ಬೋದು. ದಿಸ್ ಇಸ್ ಮೈ ಔಟ್ಫಿಟ್. ನೇಕರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ನನಗೋಸ್ಕರ ಅಂತಲೇ ಔಟ್ಫಿಟ್ನ ಡಿಸೈನ್ ಮಾಡಿದ್ರು. ಸೊ ಫಸ್ಟ್ ಸಾಂಗ್ ನಾವು ಇಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಗೈಸ್, ನೀವು ಶಾಯರ್ ಸ್ಟುಡಿಯೋ ನೋಡಿಲ್ಲ ಅಂದರೆ ಸಖತ್ತಾಗುತ್ತೆ. ಸಚ್ ಅ ಬಿಗ್ ಸೆಟಪ್. ಓಕೆ, ವಡೆ ಔಟ್ಫಿಟ್ನ ರಿವೀಲ್ ಮಾಡೋ ಟೈಮ್. ಗೈಸ್, ನಾನು ಈ ಔಟ್ಫಿಟ್ ನೇಕರ್ ಅವ್ರ ಹತ್ರ ಕೇಳಿ ಕಸ್ಟಮೈಸ್ ಮಾಡಿಸ್ಕೊಂಡೆ. ಸೊ ಅವರಿಗೆ ನಾನು ಜಾನ್ವಿ ಕಪೂರ್ದು ವಿಡಿಯೋ ಕಳಿಸಿದೆ. ಐ ವಾಸ್ ಲೈಕ್, ಮೇಘನಾ ಪ್ಲೀಸ್ ನನಗಿದೆ ಔಟ್ಫಿಟ್ ಬೇಕು, ಪ್ಲೀಸ್ ಹೆಂಗಾದರೂ ಮಾಡಿಕೊಡಿ ಅಂತ. 1 ಡೇಲಿ ಮಾಡಿಕೊಟ್ಟಿದ್ದಾರೆ. ನಾನು ವೆರಿ ಹ್ಯಾಪಿ, ಯಾಕಂದರೆ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ನಾನು ನೋಸ್ ರಿಂಗ್ ಕೂಡ ಹಾಕಿದ್ದೀನಿ, ಬಿಂದಿ ಆ್ಯಂಡ್ ಇದು ಪೀಕಾಕ್ ಇಯರಿಂಗ್ಸ್ ಹಾಕಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದಿಸ್ ಡಾನ್ಸ್. ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಬಂದಿದ್ದೀವಿ. ಔಟ್ಫಿಟ್ ಹೇಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಇದು ವಡೆ ಅವ್ರ ಔಟ್ಫಿಟ್ಟು. ಶೂ ಬಿಚ್ಚಕ್ಕೆ ಹೇಳ್ತಾ ಇದ್ದೀನಿ, ನೋಡೋಣ ಬಿಚ್ತಾನ ಇಲ್ವಾ ಅಂತ. ರಥದಲ್ಲಿ ಸೂರ್ಯ ತಂದ ಕಿರಣ ನಮ್ಮಿಬ್ಬರ ಆಗಮನ. ಕೈಯಲ್ಲಿ ಏನು ಹಾಕೊಂಡಿದೆ ಅವರೇ? ಫುಲ್ ಕೊಟ್ಟಲ್ಲ ಅವಡೆ. ಜೂನಿಯರ್ NTR ಫೀಲ್ಸ್ ಅವರೇ. ಜೂನಿಯರ್ NTR ಈ ಥರ ಹಾಕೊಂಡಿರ್ತಾರ ಆ ಸಾಂಗಲ್ಲಿ. ಗೈಸ್ ನೋಡಿ, ಇವಾಗ ಇಲ್ಲಿ ಲೈಟ್ ಸೆಟಪ್ ನಡೀತಾ ಇದೆ. ಇವರೇ ಮನು ಸರ್, ಶಾಯರ್ ಸ್ಟುಡಿಯೋ ಓನರ್. ಮತ್ತು ನಮ್ದೆಲ್ಲ ಚೆನ್ನಾಗಿರೋ ವಿಡಿಯೋಸ್ ಇವರೇ ತೆಗೆಯೋದು. ಈಗಷ್ಟೇ ನಾವು ಫಸ್ಟ್ ಡಾನ್ಸ್ ಮುಗಿಸಿದ್ವಿ. ಈಗ ಟೈಮ್ 10:45 ಆಗಿದೆ.
ಸೊ ಇದು ನನ್ನ 2ನೇ ಲುಕ್ ಫಾರ್ ದ ಡಾನ್ಸ್. ಈ ಔಟ್ಫಿಟ್ ನಾನು ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ ಅವ್ರ ಸ್ಟುಡಿಯೋಯಿಂದ ರೆಂಟ್ ಮಾಡಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ತುಂಬ ಸುಸ್ತಾಗ್ತದೆ, ಇವಾಗ ವಡೆ ತಿನ್ನೋಕೆ ಕೂತ್ಕೊಂಡಿದ್ದಾನೆ. ನಂಗೆ ಹಸುವಾಗ್ತಾಯಿಲ್ಲ, ಬೇಗ ಮುಗಿಸ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ವಡೆದು ಔಟ್ಫಿಟ್. ನಾನು ಸುಷ್ಮಿತಾ ಇಲ್ಲೇ ಡ್ಯಾನ್ಸ್ ಮಾಡಿದ್ದು. ನೋಡಿ ವಡೆ ಶೈನ್ ಹೊಡಿತಾ ಇದ್ದಾನೆ. 2ನೇ ಡಾನ್ಸ್ ಸೆಟಪ್ ಇದೆ, ಗ್ಲಾಸ್ ಹೌಸು. ಇಟ್ಸ್ ಸೋ ಬ್ಯೂಟಿಫುಲ್. ಫುಲ್ ಕ್ಯಾಂಡಲ್ಸ್ ಎಲ್ಲ ತಂದಿದ್ದೀವಿ, ಇವಾಗ ಅರೇಂಜ್ ಮಾಡಿ ತರ್ತಾರೆ. ದಿಸ್ ಇಸ್ ದ ಸೆಟಪ್. ನಂಗೆ ತುಂಬ ಖುಷಿ ಆಗ್ತದೆ. ವಡೆ ಏನನ್ಸುತ್ತೆ ವಡೆ? ಆಯ್ತು ಕೂತ್ಕೋ. ಸೊ ಅಲ್ಲಿ ಕ್ಯಾಂಡಲ್ಸ್ ಇದೆ, ಆಲ್ಮೋಸ್ಟ್ ಒಂದು 40 ಕ್ಯಾಂಡಲ್ಸ್ ಇದೆ. ಇದು ಲೈಟ್ ಸೆಟಪ್. ಇಲ್ಲಿ ಒಂದು ಚೆನ್ನಾಗಿರೋ ಮರ ಇದೆ, ಲೈಟ್. ಇದು ಸೋಫಾ. ಹೆಂಗೆ ನಿದ್ದೆ ಬರ್ತದೆ ಅನ್ಸುತ್ತೆ. ನಿದ್ದೆ ಬರ್ತದೆ ಬರೀ ಅನ್ನು ಗೈಸ್ ಇವಾಗ 11:40 ಆಗುತ್ತೆ. ಗೈಸ್ ನೋಡಿ, ದಚ್ಚು ಇಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದಾನೆ. ಏನು ಡೆಡಿಕೇಶನ್ ನೋಡಿ. ಈಗ 1 ಗಂಟೆ ಆಗಿದೆ. ನಮ್ಮ ಶೂಟ್ ಈಗ ಮುಗೀತು, ಜಸ್ಟ್ ನಾವು ಮುಗೀತು. ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್. ಗ್ರ್ಯಾಂಡ್ ಆಗಿತ್ತು, ಪಗಾರ ಮಾಡ್ತೀವಿ. ಥ್ಯಾಂಕ್ಸ್ ಸುರೇ ದಿಸ್ ಅರೇಂಜ್ಮೆಂಟ್. ನೋಡ ಇಲ್ಲೆಲ್ಲ ಕಾಣಿಸ್ತಾ ಇದೆ ರೆಡ್ ಕಲರ್. ಏನು ವಡೆ ಟೆಲ್. ವಿಡಿಯೋ ಎಡಿಟ್ ಮಾಡ್ತಾ ಇದ್ವಿ, ಎಲ್ಲ ನೋಡ್ತಾ ಎಲ್ಲ ಕ್ಲಿಪ್ಪಲ್ಲಿ ನೋಡ್ತಾ ಇದ್ವಿ. ಅಲ್ಲಿ ಏನು ಹೀರೋ ಥರ ಮಾಡ್ಬಿಟ್ಟಿದ್ಯಾ ಅಂತ ಅಂದು, ಅದಕ್ಕೆ ನಾನು ಹೇಳಿದೆ, ಸತ್ಯ ಹೇಳಿದೆ, ಹೀರೋ ಥರ ನಾನು ಮಾಡಿರೋದು, ಇವಳೊಳ್ಳೆ ಸೆನೆಟ್ರ್ ಥರ ಮಾಡಿದ್ದಾಳೆ. 1 ವರ್ಷ ಫ್ರೆಂಡ್. ಅನಿಸ್ತು ವಡೆ ಎಡಿಟು? ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು. ಸೊ ನಾವು ಸೊ ಇಟ್ಸ್ ನೈಸ್. ಕೂತ್ಕೊಂಡು ನಾವೇ ಕಸ್ಟಮೈಸ್ಡ್ ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡಿಕೊಂಡು ಅದು ಲಾಸ್ಟಲ್ಲಿ ಹೇಳಿದೆ ನಾನು. ಇದು ಚುಟ್ಟಮಲ್ಲಿ ಇದು ಮಾಡಿದಾಗ ಅವಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಹೇಗೆ ಔಟ್ಕಮ್ ಬಂದಿದೆ ಅಂತ. ನಾವು ಇದರಲ್ಲಿ ಎಲ್ಲಿ ನೋಡ್ಬಿಟ್ಟಿದ್ದೀವಿ ನಾವು ಅಂದರೆ ನಾಟ್ ಎಕ್ಸೈಟೆಡ್, ಬಟ್ ದ ವಿಡಿಯೋಸ್ ಕಮ್ ನೈಸ್, ಚೆನ್ನಾಗಿ ಬಂದಿದೆ. ಮತ್ತು ನಿನ್ನ ತಲೆ ಮೇಲೆ ಏನಾಯ್ತು ಅಂತ ಹೇಳಿ ಎಲ್ಲರಿಗೂ. ಓ ಇದಾ ಸೀಕ್ರೆಟ್? somebody kissed you. ಈಗ ಇಲ್ಲೆಲ್ಲ ಕಿಸ್ ಮಾಡ್ತಾರ? ಇಲ್ಲ ಯಾರು ಗೊತ್ತು ನೀನು ಏನು ಮಾಡ್ತೀಯ ಅಂತ. ಹೇಳು ಹೇಳು. ನಿಂಗೆ ಅನಿಸ್ತು ಒಡೆ ವಿಡಿಯೋ? ಎಲ್ಲರೂ ಹೇಳ್ತಾರಲ್ಲಪ್ಪ 80% ನಾನೇ ಇದ್ದೀನಿ ವಿಡಿಯೋದಲ್ಲಿ ಅಂದ್ಬಿಟ್ಟು ತಿರ್ಸ್ಕೊಂಡು ತೋರಿಸ್ತಾ ಇದ್ದೀನಿ ನಾನು. ಹೇಳಿ ಮೇಡಮ್, ಹೆಂಗೆ ಅನಿಸ್ತು ನಿಮಗೆ ವಿಡಿಯೋ? ವಿಡಿಯೋ ತುಂಬ ಚೆನ್ನಾಗಿದೆ. ನಾನು ಐ ಆಮ್ ವೆರಿ ಎಕ್ಸೈಟೆಡ್. ಎಡಿಟು ಎಲ್ಲ ಚೆನ್ನಾಗಿ ಬಂದಿದೆ. 1 ಮಂತ್ ಮುಂಚೆ ಶೂಟ್ ಮಾಡಿದ್ದು. ನಾವು ಫೈನಲಿ ಇವತ್ತು ಹೋಗಿ ಎಡಿಟ್ ಮಾಡಿಸ್ಕೊಂಡು ಈ ವೀಕೆಂಡ್ ಅಪ್ಲೋಡ್ ಮಾಡ್ತೀವಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಇಟ್. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ ಡಾನ್ಸ್ ಕಮ್ಮಿ ಇದೆ ಆಯಿತಾ, ಕಟ್ಸು ಮತ್ತು ಸ್ಟೆಪ್ಸ್ ಎಲ್ಲ ಜಾಸ್ತಿ. ಸೊ ಐ ಆಮ್ ಲೈಕ್ ಹ್ಯಾಪಿ. ಬಿಹೈಂಡ್ ದ ಸೀನ್ಸ್ ಯಾವಾಗ ಆಗ್ತೀರಾ? ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಬಿಹೈಂಡ್ ದ ಸೀನ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಇಷ್ಟು ದಿನ ಚುಟ್ಟಮಲ್ಲಿ ಬಿಹೈಂಡ್ ದ ಸೀನ್ಸ್ ಯಾಕೆ ಹಾಕಿಲ್ಲ ಅಂದರೆ ಈ ಔಟ್ಫಿಟ್ಟು ರಿವೀಲ್ ಆಗಿ ಹೋಗ್ಬಿಡುತ್ತೆ ಅಂತ. ಇವಾಗ ಇದು ಅಪ್ಲೋಡ್. ಸೊ ಥರ್ಡ್ ವಿಡಿಯೋ ಯಾವುದು? ಥರ್ಡ್ ವಿಡಿಯೋ ಒಂದಿದೆ, ಅದು ಸ್ವಲ್ಪ ದಿನ ಆದಮೇಲೆ ಅಪ್ಲೋಡ್ ಮಾಡ್ತೀವಿ. ಓ ಸಾರಿ, ಫೋರ್ತ್ ವಿಡಿಯೋ, ಮೈ ಬ್ಯಾಡ್. ಫೋರ್ತ್ ವಿಡಿಯೋ ನಿನ್ನ ಜೊತೆನಾ? ಇಲ್ಲ, ನಾನು ಮಾಡಲ್ಲ. ಇಲ್ಲ ಅಷ್ಟೇ. ಏನು ವಿಡಿಯೋ ಫುಲ್ ಲೋಕಲ್ ಆಗ್ಬಿಟ್ಟು 2 ಸೆಕೆಂಡಲ್ಲಿ ನಂಗೆ ಆ ಸಾಂಗ್ಸ್ ಅದೇ ಬ್ಲಾಗ್ ಇದೆ ಅಂತ ಫುಲ್ ಕಂಟ್ರೋಲ್ ಮಾಡಿ ಮಾತಾಡ್ತಾ ಇದ್ದೀನಿ.